ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರು ಆತನನ್ನು ಬಿಟ್ಟರೆ ಇಲ್ಲವಂತೆ. ಆದಿಕಾಂಡ 22ನೇ ಅಧ್ಯಾಯ 18 ನೀವು ನೋಡಿ. ಇಲ್ಲಿ ದೇವರು, ನೀನು ನನ್ನ ಸ್ವರಕ್ಕೆ ವಿಧೇಯನಾದದ್ದರಿಂದ ಭೂಮಿಯ ಜನಾಂಗಗಳೆಲ್ಲ ನಿನ್ನ ಸಂತಾನದಲ್ಲಿ ಆಶೀರ್ವದಿಸಲ್ಪಡುವು ಎಂಬುದೇ. ಪ್ರಿಯರೇ, ದೇವರು ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನ, ಅಬ್ರಹಾಮನನ್ನು ಸ್ನೇಹಿತನ ಥರ ಮಾತಾಡ್ತಾನೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಇಲ್ಲಿ ನೀನು ನನ್ನ ಸ್ವರಕ್ಕೆ ವಿಧೇಯನಾದ್ದರಿಂದ ಈ ಭೂಮಿಯ ಜನಾಂಗಗಳೆಲ್ಲ ನಿನ್ನ ಸಂತಾನದಲ್ಲಿ ಆಶೀರ್ವದಿಸಲ್ಪಡುವವು. ಪ್ರಿಯರೇ, ಗಮನಿಸಿ, ನಾವು ಇವತ್ತು ಮುಂಜಾನೆ ಆತನ ಸ್ವರವನ್ನು ಕೇಳೋಣ. ಆತನ ಸ್ವರವನ್ನು ಕೇಳಿ ನಾವು ವಿಧೇಯರಾಗೋಣ. ಆತನ ಸ್ವರಕ್ಕೆ ನಾವು ವಿಧೇಯರಾಗುವುದು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡುವಂಥ ಕೆಲಸ ಆಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸೋಣ. ಆತನ ಸ್ವರಕ್ಕೆ ನಾವು ವಿಧೇಯರಾದರೆ ಅದ್ಭುತಗಳು ನಡೀತದೆ. ಆ ಅದ್ಭುತ ಏನು ಗೊತ್ತಾ? ನಿಮ್ಮನ್ನು ಆಶೀರ್ವದಿಸ್ತಾನೆ. ಅಷ್ಟೇ ಅಲ್ಲ, ಗಲಾತ್ಯ 3ನೇ ಅಧ್ಯಾಯ 13ರಲ್ಲಿ ನಾವು ನೋಡುವುದಾದರೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯಾಕೆಂದರೆ ಮರಕ್ಕೆ ತೂಗ ಹಾಕಲ್ಪಟ್ಟು ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ. ಇದನ್ನು ನೀವು ಗಮನಿಸಬೇಕು ಪ್ರಿಯರೇ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟನು. ಈ ಲೋಕಕ್ಕೆ ಕರ್ತನು ಬಂದದ್ದೇನಕ್ಕೆ? ಈ ಲೋಕದಲ್ಲಿ ಕರ್ತನು ನಮಗಾಗಿ ಆತನು ಕೊಟ್ಟಂಥ ರಕ್ತ ಯಾವ ಕಾರಣಕ್ಕೋಸ್ಕರ? ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳ ವಿಮೋಚನೆಗಳಿಗಾಗಿ ಆತನು ಕಲ್ವರಿ ಶಿಲುಬೆ ಮೇಲೆ ಮೌನವಾಗಿದ್ದನಲ್ಲ. ಒಂದು ಮಾತು ಮಾತನಾಡದೆ ಮೌನವಾಗಿದ್ದನು. ಇತಿಹಾಸಕಾರರು ಹೇಳ್ತಾರೆ, ಈ ಇತಿಹಾಸ ಇರುವವರೆಗೂ ಅಂತಹ ಮರಣ ಯಾರಿಗೂ ಬರಲಿಲ್ವಂತೆ, ಮುಂದೆ ಬರೋದು ಇಲ್ವಂತೆ. ಇಲ್ಲಿಯ ತನಕ ಅಂತಹ ಘೋರ ಮರಣ, ಘೋರವಾದದ್ದು, ಶಿಲುಬೆಯ ಮೇಲೆ ಅವರು ನಡೆಸಿಕೊಂಡು ಹೋಗುವಂಥ ಆ ದಿವ್ಯತ್ವವನ್ನು ನೋಡುವುದಕ್ಕೆ ನಮ್ಮ ಕಣ್ಣುಗಳು ಬಹಳ ಕಷ್ಟಪಡ್ತವೆ. ನಮಗಾಗಿ ಆತನ ಪ್ರಾಣವನ್ನು ಕೊಟ್ಟನು. ನಮಗಾಗಿ ಆತನು ಶಿಲುಬೆಯಲ್ಲಿ ಮರಣಿಸಿದನು. ಆತನು ನಮಗೋಸ್ಕರ ಮತ್ತೆ ಎದ್ದನು, ನಮ್ಮನ್ನು ಆಶೀರ್ವದಿಸಿದನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡಪ್ಪ ದೇವರೇ, ಸಹಾಯ ಮಾಡು ಸ್ವಾಮಿ. ದೇವ, ನಿಮ್ಮ ಕಲ್ವರಿ ರಕ್ತ ನಮ್ಮಗಳ ಮೇಲೆ ಚೆಲ್ಲಿಸಲ್ಪಡಲಿ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮ ಜನ್ಮ ಪಾಪಗಳು ತೊಳೆಯಲ್ಪಡಲಿ, ನಮ್ಮ ಕರ್ಮ ಪಾಪಗಳು ತೊಳೆಯಲ್ಪಡಲಿ ಸ್ವಾಮಿ. ಶುದ್ಧೀಕರಿಸು ಸ್ವಾಮಿ, ಶುದ್ಧೀಕರಿಸು.
ನಿಮ್ಮ ರಕ್ತದಿಂದ ದೇವರೇ ನಮ್ಮ ರಕ್ತವನ್ನು ಶುದ್ಧೀಕರಿಸು, ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯ.